ಆ ನಗರ ಸಚಿವ ಎಚ್.ಕೆ. ಪಾಟೀಲರ ಕ್ಷೇತ್ರ. ಆದರೆ ಆ ನಗರದ ನಿವಾಸಿಗಳು ಮೂಲಭೂತ ಸೌಕರ್ಯ ಇಲ್ಲದೆ ಪರದಾಟ ನಡೆಸಿದ್ದಾರೆ. ಹದಗೆಟ್ಟ ರಸ್ತೆಗಳು, ಸಮರ್ಪಕ ಕುಡಿಯುವ ನೀರಿಲ್ಲದೆ ನಗರಸಭೆ ವಿರುದ್ಧ ರೊಚ್ಚಿಗೆರಲಿದ್ದಾರೆ. ಕನಿಷ್ಠ ಸೌಕರ್ಯ ನೀಡಿ ಸ್ವಾಮಿ ಅಂತ ಆಗ್ರಹ ಮಾಡಿದ್ದಾರೆ. ಒಂದೂರು ಅಂದಮೇಲೆ ಕುಡಿಯೋಕೆ ನೀರು, ಓಡಾಡೋಕೆ ರಸ್ತೆ, ಸಂಚರಿಸೋಕೆ ಬಸ್ಸು, ಹೀಗೆ ಒಂದಷ್ಟು ಮೂಲಭೂತ ಸೌಲಭ್ಯಗಳು ಇರಬೇಕು. ಆದರೆ ಗದಗ ಬೆಟಗೇರಿ ನಗರಸಭೆಯ 35ನೇ ವಾರ್ಡ್ನ ಸಾಯಿ ಬಾಪೂಜಿ ನಗರದಲ್ಲಿ ಅವ್ಯವಸ್ಥೆಗಳ ಆಗರವಾಗಿದೆ. ಜನರ ಪಾಲಿಗೆ ಮೂಲಭೂತ ಸೌಲಭ್ಯಗಳು ಮರೀಚಿಕೆಯಾಗಿವೆ. ಸಚಿವ ಎಚ್.ಕೆ. ಪಾಟೀಲ್ ಕ್ಷೇತ್ರದ ಜನರ ಗೋಳಾಟ. ಕುಡಿಯೋಕೆ ನೀರಿಲ್ಲ, ರಸ್ತೆ ಇಲ್ಲದೆ ನರಕಯಾತನೆ. ಇದು ಸಚಿವ ಎಚ್.ಕೆ. ಪಾಟೀಲ್ರ ಕ್ಷೇತ್ರ. ಇಲ್ಲಿನ ಜನರ ಗೋಳಾಟ ಯಾರು ಕೇಳೋರಿಲ್ಲದಂತಾಗಿದೆ. ಕಳೆದ 6 ತಿಂಗಳಿಂದ ನಿರ್ಮಾಣ ಮಾಡಿದ್ದಂತಹ ಡಾಂಬರ್ ರಸ್ತೆ ಈಗ ಕಿತ್ತು ಬರ್ತಿದೆ. ರೋಡಲ್ಲೇ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ. ಅದರಲ್ಲಿ ಒಳಚರಂಡಿ ನೀರು ಶೇಖರಣೆಯಾಗಿ ದುರ್ವಾಸನೆ ಬೀರ್ತಿದೆ. ಜನ ಮೂಗು ಮುಚ್ಚಿಕೊಂಡು ಓಡಾಡೋ ಪರಿಸ್ಥಿತಿ ಎದುರಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಜನರ ಜೀವಕ್ಕೆ ಆಪತ್ತು ಎದುರಾಗೋದಂತೂ ಗ್ಯಾರಂಟಿ. ಇಲ್ಲಿ ನಮ್ಗೆ ರೋಡಿನ ಸಮಸ್ಯೆ ಭಾಳ ಐತ್ರಿ, ನೀರಿನ ಸಮಸ್ಯೆ ಐತ್ರಿ, ಆಮೇಲೆ ಮತ್ತೆ ಲೈಟ್ ಇಲ್ರಿ, ಆಮೇಲೆ ಮನೆಗೆ ಸ್ವಂತ 24 ನಾಳ ಅಂತೂ ಇಲ್ಲರಿ. ಬೋರಿನ ನೀರು ಬೋರ ಯೂಸ್ ಮಾಡ್ತೀವಿ ರೀ. ನೀರು ಅವು ಭಾಳ ಫ್ಲೋರೈಡ್ ಮಿಕ್ಸ್ ಐತ್ರಿ. ಆಮೇಲೆ ಇಲ್ಲಿ ಟಿಪ್ಪರ್ ಲಾರಿ ಓಡಾಡಿ ಎಲ್ಲ ರೋಡ್ ಹಾಳಾಗ್ಯಾವ್ರಿ. ಆಮೇಲೆ ಇದು ಚೇಂಬರ್ ಹೊಡೆದವ್ರಿ. ಚೇಂಬರ್ ಹೊಡೆದು ಎಲ್ಲ ನಮ್ಗೆ ಬೋರ್ ನೀರೊಳಗೆಲ್ಲ ಚೇಂಬರ್ ನೀರು, ವಾಸನೆ ನೀರು ಬರ್ತಾವ್ರಿ. ಅವನ್ನ ಕುಡಿತೇವ್ರಿ ನಾವು. ಆಮೇಲೆ ಎಲ್ಲ ತೆಗ್ದು ಬಿದ್ದು ರೋಡ್ ಎಲ್ಲ ಸೊಳ್ಳಿ, ಆಮೇಲೆಲ್ಲ ರೋಗ ಎಲ್ಲ ನಮ್ಮ ಹುಡುಗರಿಗೆ ಸೊಳ್ಳಿ ಕಡೋದು ಎಲ್ಲ ರೋಗ ನಮ್ಗೆ ರೀ. ಇದಿಷ್ಟೇ ಅಲ್ಲ, ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಿಲ್ಲ. ಕೆಲ ಮನೆಗಳಿಗೆ ತುಂಗಭದ್ರಾ ನದಿಯ ನೀರಿನ ಕನೆಕ್ಷನ್ ಕೂಡ ಇಲ್ಲ. ಹೀಗಾಗಿ ಫ್ಲೋರೈಡ್ ನೀರು ಸೇವನೆ ಮಾಡೋ ಸ್ಥಿತಿ ಬಂದಿದ್ದು ರೋಗದ ಆತಂಕದಲ್ಲಿ ಜನರಿದ್ದಾರೆ. ಈ ಬಗ್ಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರು ಗಮನ ಹರಿಸುವಂತೆ ಜನರು ಆಗ್ರಹಿಸಿದ್ದಾರೆ. ಅಧಿಕಾರಿಗಳು ತಾವೇ ಗಮನ ಹರಿಸಿ ಎಲ್ಲೆಲ್ಲಿ ಏನೇನು ಕುಂದುಕೊರತೆಗಳದಾವು ಅಂತ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಮಾಡೋದು ಅವ್ರ ಕರ್ತವ್ಯ ಇರ್ತದಲ್ರಿ. ಅದನ್ನು ಯಾಕೆ ಮಾಡೋದಿಲ್ಲ? ಅವ್ರು ಇರೋದೇ ಜನಪ್ರತಿಗಳ ಸೇವೆ ಮಾಡಲಿಕ್ಕೆ ಅಂತಂದಮೇಲೆ ಅದನ್ನೇ ಮಾಡ್ತಾನೆ ಇಲ್ಲ. ನಾವು ಯಾಕೆ ಇಷ್ಟೊಂದು ಫೋರ್ಸಬಲ್ಲಿ ಅದನ್ನು ಮಾಡಿಸ್ಬೇಕಾಗ್ತದೆ? ಅದು ನಮಗೊಂದು ದೊಡ್ಡ ಪ್ರಶ್ನೆ ಆಗ್ಬಿಡ್ತದೆ ರೀ. ನಮ್ಗೆ ಯಾವ ಅಧಿಕಾರಿಗಳು ಅವ್ರು ಮಾಡಲಿ, ಇವ್ರು ಮಾಡಲಿ, ಅಥವಾ ಆ ಪಕ್ಷದವರೇ ಮಾಡಲಿ, ಈ ಪಕ್ಷದವರೇ ಮಾಡಲಿ, ನಮಗೆ ಅದಿಲ್ಲಿ ಕ್ವಶನ್ ಬಂದಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕು. ಒಟ್ನಲ್ಲಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ವಾಸ ಮಾಡ್ತಿರುವಂತಹ ಜನರಿಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಕನಿಷ್ಠ ಮೂಲ ಸೌಕರ್ಯ ಒದಗಿಸದಿದ್ರೆ ಜನರು ಮುಂದಿನ ದಿನಗಳಲ್ಲಿ ಬೀದಿಗೆ ಇಳಿದು ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಸಂತೋಷ ಕೊಣ್ಣೂರ, ನ್ಯೂಸ್ 18 ಗದಗ.